ಚಿಕ್ಕದಾಗಿ ಒಂದು 10 ಮಿನಿಟ್ಸ್ ಹೇಳ್ತೀನಿ ಏನಂತೇಳಿ. ಚಿಕ್ಕದಿರ್ಬೇಕಾದ್ರೆ ನಿಮ್ಮ ಥರನೇ ಸ್ಕೂಲಿಗೆ ಹೋಗುವಂಥದ್ದು ಆಯಿತು, ಸ್ಕೂಲಲ್ಲಿ ಆಟ ಆಡುವಂಥದ್ದು ಆಯಿತು. ಆದರೆ ನನಗೆ ನಾನೊಂದು 3rd ಸ್ಟ್ಯಾಂಡರ್ಡ್ ಇರಬೇಕಾದ್ರೆ, 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಊರಲ್ಲಿ ಇರಬೇಕಾದ್ರೆ ಸ್ಕೂಲಿಗೆ ಹೋಗ್ತಾ ಇದ್ದಿಲ್ಲ ಜಾಸ್ತಿ. ಸ್ಕೂಲಿಗೆ ಹೋಗ್ತಾ ಇದ್ದಿಲ್ಲ, ಹುಡುಗರ ಜೊತೆ ಸೇರಿಕೊಂಡು ಎಲ್ಲೋ ಕೆರೆಗೋ ಹಳ್ಳಕ್ಕೋ ಬ್ಯಾಗ್ ಎಲ್ಲ ಅದರಲ್ಲಿ ಮುಚ್ಚಿಟ್ಬಿಟ್ಟು ಇಲ್ಲ ಕಿಟಕಿಯಿಂದ ಬಿಸಾಕ್ಬಿಟ್ಟು ಸ್ಕೂಲಲ್ಲಿ ಆ ರೀತಿಯಾಗಿ ಈಗ ಮಾಡ್ತಿದ್ದಿದ್ದು, ಹಿಂಗೆ ಹೋಗ್ತಾ ಇದ್ದಿದ್ದು. ಸ್ಕೂಲಲ್ಲಿ ಇರಬೇಕಾದ್ರೂ ಕೂಡ ಯಾರಾದರೂ ನೀವು ನಿಮ್ಮ ಫ್ರೆಂಡ್ಸ್ ಬ್ಯಾಗಲ್ಲಿ ಪೆನ್ಸಿಲ್ ಯಾರು ತೆಗೆದುಕೊಂಡಿದ್ದೀರಾ? ಇಲ್ಲ, ನೀವೆಲ್ಲ ಒಳ್ಳೆಯವರು, ಒಳ್ಳೆ ಹುಡುಗರು ನೀವೆಲ್ಲ. ಬಟ್ ನಾನೆಲ್ಲ ಅದು ಮಾಡ್ತಾ ಇದ್ದೆ. ಬ್ಯಾಗಲ್ಲಿ ಇನ್ನೊಬ್ಬರ ಬ್ಯಾಗಲ್ಲಿ ಪೆನ್ಸಿಲ್ ಕದಿಯುವಂಥದ್ದು, ಪೆನ್ ಕದಿಯುವಂಥದ್ದು, ಇದೆಲ್ಲ ಮಾಡ್ತಾ ಇದ್ದೆ ಆಗ ನಿಮ್ದು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ. ಅದೇ ರೀತಿಯಾಗಿ ಹೋಗ್ತಾ ಹೋಗ್ತಾ ಒಂದು 3rd ಸ್ಟ್ಯಾಂಡರ್ಡ್ ಬರಬೇಕಾದ್ರೆ ಸ್ಕೂಲಲ್ಲಿ ನಮ್ಮ ತಂದೆ ತಾಯಿ ಗೊತ್ತಾಯ್ತು, ಓದ್ಸಕ್ಕಾಗಲ್ಲ, ಇವನು ಓದಿಸಕ್ಕೆ ಹೋದ್ರು ಕೂಡ ಇವನು ಸ್ಕೂಲಿಗೆ ಹೋಗಲ್ಲ ಅಂತೇಳಿ ಗೊತ್ತಾಯ್ತು ಅವ್ರಿಗೆಲ್ಲ. ಅದು ಅಂದ್ಬಿಟ್ಟು ನಮ್ಮ ಪಾಸ್ಟ್ ಹತ್ರ ಮಾತಾಡ್ಬಿಟ್ಟು ನನ್ನ ಏನು ಮಾಡಿಬಿಟ್ರು, 3ನೇ ಕ್ಲಾಸಿಗೆ ಹಾಸ್ಟೆಲಿಗೆ ಹಾಕ್ಬಿಟ್ರು. ಹಾಸ್ಟೆಲ್ಗೆ ಹೋಗಿದ್ದೀರಾ ಯಾರಾದ್ರೂ ಇಲ್ಲಿದ್ದವರು? ಯಾರು ಜಾಯ್ನ್ ಆಗಿದ್ದೀರಾ? ಓಕೆ, ಇಬ್ರು ಇದ್ದಾರೆ ಹಾಸ್ಟೆಲ್ ಓದಿದ್ದಾಯ್ತು. ಓಕೆ, 3rd ಸ್ಟ್ಯಾಂಡರ್ಡ್ ಬಂದಾಗ ನನ್ನ ಏನು ಮಾಡಿದ್ರು, 3rd ಸ್ಟ್ಯಾಂಡರ್ಡ್ಗೆ ಹಾಸ್ಟೆಲಲ್ಲಿ ಹಾಕಿದ್ರು. ನಾನು ಉಡುಪಿಯಲ್ಲಿದ್ದೆ ಒಂದು 8 ಇಯರ್ಸ್, ನಾನು ಒಂದು 8 ವರ್ಷಗಳ ಕಾಲ ನಾನು ಉಡುಪಿಯಲ್ಲೇ ಇದ್ದಿದ್ದೆ, ಅಲ್ಲೇ ಓದಿರುವಂಥದ್ದು. ಹಾಸ್ಟೆಲಲ್ಲಿ ಆರ್ಫನೈಸಲ್ಲಿ ನಾವು ಓದಿರುವಂಥದ್ದು. ಅಲ್ಲಿ ಓದ್ತಿರ್ಬೇಕಾದ್ರೆ ನಾನು 3ನೇ ಕ್ಲಾಸಿಂದ ಹಾಗೆ ಹೋಗ್ತಾ ಹೋಗ್ತಾ ನಾನು ಇನ್ನೊಂದು ಏನಂದ್ರೆ ಚರ್ಚಿಗೆ ಹೋಗ್ತಾ ಇದ್ದಿಲ್ಲ. ನಮ್ಮ ತಂದೆ ನಂಬಿದ್ದಿಲ್ಲ, ನಮ್ಮ ತಾಯಿ ನಂಬಿದ್ರು. ಆದರೆ ಬಟ್ ನಾನು ಚರ್ಚಿಗೆ ಹೋಗ್ತಾ ಇದ್ದಿದ್ದಿಲ್ಲ, ಯಾರ ಮಾತು ಕೇಳ್ತಾ ಇದ್ದಿಲ್ಲ. ನನಗೆ ಹೆಂಗೆ ಬೇಕು ಹಂಗೆ ಜೀವನ ಮಾಡ್ತಿದ್ದೆ. ಇಷ್ಟ ಆಗೋದು ನನಗೆ ಹುಡುಗರ ಜೊತೆ ಫೈಟಿಂಗ್ ಮಾಡೋದು, ಇನ್ನೊಂದು ಇದೆ ಎಲ್ಲ ಮಾರ್ಕ್ಸ್ ಇದೆ. ಚಿಕ್ಕ ಇರ್ಬೇಕಾದ್ರೆ ಗೋಲಿ ಆಟ ಆಡೋಕೆ ಹೋಗೋದು, ಅಲ್ಲಿ ಹೋಗ್ಬಿಟ್ಟು ಬೊಗ್ರಿ ಆಟ ಆಡೋಕೆ ಹೋಗ್ಬಿಟ್ಟು ಅವ್ರ ಜೊತೆ ಏನು ಮಾಡ್ತಿದ್ದೆ? ಮಾಡ್ತೀರಾ ಜಗಳ? ನಾ ಮಾಡ್ತಿದ್ದೆ. ದಿನ ಬೆಳಿಗ್ಗೆ ಹೋದ್ರೆ ಜಗಳ ಆಡ್ಬಿಟ್ಟು ಮೈ ಮುಖ ಎಲ್ಲ ಬರ್ಸ್ಕೊಂಡು ಸಾಯಂಕಾಲ ಮನೆಗೆ ಬರ್ಬೇಕಾದ್ರೆ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ ಮನೆಗೆ. ಆಮೇಲೆ ಮನೆಯಲ್ಲಿ ಅಲ್ಲಿ ಒಂದು, ಆಮೇಲೆ ಮನೆಯಲ್ಲಿ ಮತ್ತೆ ಇನ್ನೊಂದು ಪ್ರೋಗ್ರಾಮು ಮನೆಯಲ್ಲಿ ತಾಯಿ ಕಡೆಯಿಂದ. ಈ ಪ್ರೋಗ್ರಾಮ್ ಆದ್ರೆ ಮತ್ತೆ ಮನೆ ಬಿಟ್ಟು ಓಡೋದು ಅಲ್ಲಿಂದಾನೆ. ಈ ರೀತಿಯಾಗಿ ಹೋಗ್ತಾ ಇರ್ಬೇಕಾದ ವೇಳೆಯಲ್ಲಿ 3ನೇ ಕ್ಲಾಸಿಂದ 7th ಸ್ಟ್ಯಾಂಡರ್ಡ್ ಬರ್ಬೇಕಾದ್ರೆ ನಾನು ಹಾಸ್ಟೆಲ್ ಓದ್ತಿರ್ಬೇಕಾದ್ರೆ ಕೂಡ 7th ಸ್ಟ್ಯಾಂಡರ್ಡ್ ಬರ್ಬೇಕಾದ್ರೆ ನನ್ನ ತಂದೆ ತೀರ್ಕೊಂಡ್ರು. ನನ್ನ ತಂದೆ ತೀರ್ಕೊಂಡು ನಂಗೆ ಗೊತ್ತಾಯ್ತು. ವಾಪಸ್ ನಾನು ಉಡುಪಿ ಹಾಸ್ಟೆಲಿಂದ ಮತ್ತೆ ಊರಿಗೆ ಹೋದ್ಮೇಲೆ ಮುಗಿಸ್ಕೊಂಡು ಎಲ್ಲ ಆಯ್ತು. ಮತ್ತೆ ವಾಪಸ್ ಸ್ಕೂಲಿಗೆ ಹೋಗ್ಬೇಕಲ್ಲ, ನಂಗೆ ಇಷ್ಟ ಆಗ್ತಾ ಇಲ್ಲ. ತಾಯಿ ಒಬ್ಬನೇ ಬಿಟ್ಟು ಹೆಂಗೆ ಹೋಗೋದು ಸ್ಕೂಲಿಗೆ ಅಂತೇಳಿ ವಿಚಾರ ಮಾಡ್ತಿರುವಾಗ ವೇಳೆಯಲ್ಲಿ ದೇವರ ಕೃಪೆಯಿಂದ ದೇವರನ್ನು, ಈ ಯೇಸು ಕ್ರಿಸ್ತನನ್ನು ಅಷ್ಟಾಗಿ ತಿಳ್ಕೊಂಡಿದ್ದಿಲ್ಲ, ಇದ್ರ ಬಗ್ಗೆ ಅಷ್ಟು ಗೊತ್ತಿದ್ದಿದ್ದಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ನಾನು ನಿಮ್ಮ ಥರನೇ ಸ್ಕೂಲಲ್ಲಿ ಆಟ ಆಡೋದಾಯ್ತು, ಇದಾಯಿತು. ನಮ್ಮ ತಂದೆ ತಾಯಿ ಅಷ್ಟೇ ನಮ್ಮನ್ನು ಸಾಕಿದ್ದು. 7th ಸ್ಟ್ಯಾಂಡರ್ಡ್ ಮೇಲೆ ತಂದೆ ತೀರ್ಕೊಂಡು ಹೋದ್ಮೇಲೆ ಈಗ ಯಾರಾದರೂ ಈಗ ತಾಯಿಗೆ ಮಾತು ಕೇಳ್ತೀರಾ? ನೀವು ತಂದೆ ತಾಯಿಗೆ ಮಾತು ಕೇಳ್ತೀರಾ? ನೀವೆಲ್ಲ ಕೇಳ್ತೀರಾ ತಂದೆ ತಾಯಿ ಮಾತು? ಆ ಒಂದು ಗೌರವ ನೀವು ಆ ಒಂದು ಯಾವಾಗ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯಾದಂಥ ಪಾಠವನ್ನು ಕಲಿತೀರೋ, ಈ ಒಂದು ನಮ್ಮ ವಯಸ್ಸು ಬಂದಾಗ ನಾವು ಈ ರೀತಿಯಾಗಿ ನಿಂತ್ಕೊಂಡು ಈ ರೀತಿಯಾಗಿ ಇನ್ನೊಂದು ಚಿಕ್ಕ ಮಕ್ಕಳಿಗೆ ನೀವು ಈ ರೀತಿಯಾಗಿ ಪಾಠವನ್ನು ಹೇಳ್ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಅದೆಲ್ಲ ಯಾರು ಮಾಡಿರುವಂಥದ್ದು? ಇವತ್ತು ನನ್ನ ಜೀವಿತದಲ್ಲಿ ಮಾಡಿರುವಂಥದ್ದು ಯಾರು? ಯೇಸಪ್ಪ. ಇವತ್ತು ನಿಮ್ಮ ಜೀವಿತದಲ್ಲಿ ಅದೇ ಯೇಸಪ್ಪ ಏನ್ ಮಾಡ್ಬೇಕಾಗಿದ್ದು? ನಿಮ್ಮ ಜೀವಿತದಲ್ಲಿ ಏನ್ ಮಾಡ್ಬೇಕು ಯೇಸಪ್ಪ? ಅದೇ ರೀತಿಯಾಗಿ ಮಾಡ್ಬೇಕಾ? ನನ್ನಾಗೆ ನಿಮ್ಮ ಮುಂದೆ ನಿಲ್ಲಿಸಿ ಈ ತರ ಅನೇಕ ಸ್ಟೂಡೆಂಟ್ಸ್ಗೆ ಎಂಕರೇಜ್ ಮಾಡೋದು, ಟ್ರೈನಿಂಗ್ ಮಾಡೋದು ನಿಮ್ಗೆ ಇಷ್ಟ ಇದೆಯಾ? ಇಲ್ಲ, ರೆಸ್ಪಾನ್ಸ್ ಇಲ್ಲ. ಓಕೆ, ಅದೇ ಚರ್ಚಿಗೆ ಹೋಗುವಂಥದ್ದು ನಾನು ಮಾಡ್ತಿದ್ದಿಲ್ಲ, ತಂದೆ ತಾಯಿಗಳು ಮಾತು ಕೇಳ್ತಿದ್ದಿಲ್ಲ. ಬಟ್ ದೇವ್ರನ್ನ ನಾನು ಯಾವಾಗ ಕಂಡ್ಕೊಂಡೆ, ದೇವ್ರನ್ನ ನಾನು ಯಾವಾಗ ಏಸಪ್ಪನ್ನು ನಾನು ಯಾವಾಗ ತಿಳ್ಕೊಂಡೆ, ಒಂದು ಏಸಪ್ಪನ್ನು ನಾನು ತಿಳ್ಕೊಂಡ್ರೆ, ನಾವು ನಿಜವಾಗ್ಲೂ ಹೇಳ್ತಿರ್ಬೇಕಾದ್ರೆ ನಾನು ಚಿಕ್ಕ ಇರ್ಬೇಕಾದ್ರೆ ಈ ಚರ್ಚಿಗಳಿಗೆ ಊಟ ಹಾಕ್ತಿದ್ರಂತ ಹೋಗ್ತಿದ್ದೆ. ಊಟ ಕೊಡ್ತಾರೆ ಚರ್ಚಲ್ಲಿ, ನಮ್ಮಮ್ಮನೂ ಕೂಡ ಊಟ ಕೊಡ್ತಾರೆ ಬಾ ಅಂತ ಹೇಳಿ ಆ ಊಟಕ್ಕೆ ಹೋಗ್ತಿದ್ದೆ ನಾನು ಚರ್ಚಲ್ಲಿ. ನೀವು ಹಂಗ ಹೋಗ್ತಿದ್ರಾ? ಇಲ್ಲ, ನೀವೆಲ್ಲ ಒಳ್ಳೆ ಹುಡುಗರು. ಊಟಕ್ಕೆಲ್ಲ ಹೋಗ್ತಾ ಇದ್ದಿಲ್ಲಲ್ಲ, ನಾನು ಹೋಗ್ತಾ ಇದ್ದೆ ಊಟಕ್ಕೆ. ಊಟ ಕೊಡ್ತಾರಂದ್ರೆ, ಚಾಕ್ಲೇಟ್ ಕೊಡ್ತಾರಂದ್ರೆ ಏನ್ ಮಾಡ್ತಿದ್ದೆ? ಓಡೋಗ್ತಿದ್ದೆ. ಬಟ್ ಅಲ್ಲಿ ಏನಾಗ್ತಿದ್ದೆ ಅಂದ್ರೆ ಊಟ ಇರ್ತಿದ್ದಿಲ್ಲ, ಚಾಕ್ಲೇಟು ಎತ್ತಿದ್ದಿಲ್ಲ. ನಮ್ಮ ತಾಯಿ ನನ್ನ ಏನ್ ಮಾಡ್ತಿದ್ರು?
ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ರು ಬರ್ಬೇಕಂತೇಳಿ. ನೀವು ಅದೇ ರೀತಿಯಾಗಿ ಮನೆಯಲ್ಲಿ ಏನಾದ್ರು ಸುಳ್ಳು ಹೇಳಿ ನಿಮ್ನೆಲ್ಲಾದ್ರೂ ಕರ್ಕೊಂಡು ಹೋಗಿದ್ದಾರಾ? ಈ ತರ ಚರ್ಚಿಗೆ ಬಂದಿದ್ರಿಲ್ಲ, ಏನಾದ್ರು ಕೊಡ್ತಾರೆ ಅಂತೇಳಿ ಓಕೆ ನಂಗೆ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಬಟ್ ನನ್ನ ಲೈಫಲ್ಲಿ ಕೂಡ, ನನ್ನ ಜೀವಿತದಲ್ಲಿ ಕೂಡ ಏಸಪ್ಪ ಯಾವಾಗ ನನ್ನ ಲೈಫಲ್ಲಿ ಬಂದ್ರು ನಿಮ್ ತರನೇ ಇರ್ಬೇಕಾದ್ರೆ ನಾನು ದೇವ್ರನ್ನ ಯಾವಾಗ ಅರ್ಥ ಮಾಡ್ಕೊಂಡೆ, ಏಸಪ್ಪ ಯಾರಂತೇಳಿ ನಾನು ಅರ್ಥ ಮಾಡ್ಕೊಂಡೆ, ನಾನು ಕಂಪ್ಲೀಟ್ ನನ್ನ ಜೀವಿತವನ್ನು ಯಾವ ರೀತಿಯಾಗಿ ನಾನು ಮುಂಚಿತವಾಗಿ ಯಾವ ರೀತಿಯಾಗಿದ್ದೆ, ದೇವರು ನಂಬಿದ ಮೇಲೆ ನಾನು ಯಾವ ರೀತಿಯಾಗಿ ಬದಲಾವಣೆ ಆದೆ ಎಂಬುದಾಗಿ ನಾನು ನೋಡೋದಾದ್ರೆ, ಈ ತೀಟೆ ಮಾಡುವಂಥದ್ದು, ಇನ್ನೊಬ್ರಿಗೆ ಉಪಾದನೆ ಮಾಡುವಂಥದ್ದು, ಈ ಕಳ್ಳತನ ಮಾಡುವಂಥದ್ದು, ಇವೆಲ್ಲ ನಾನು ಮಾಡ್ತಿದ್ದಿಲ್ಲ. ದೇವರು ಕಂಡ್ಕೊಂಡ ಮೇಲೆ ಅದು ತಿಳ್ಕೊಂಡೆ, ಪಾಪ ಅನ್ನೋದು ಏನಂತ ತಿಳ್ಕೊಂಡೆ, ತಪ್ಪು ಅನ್ನೋದು ಏನಂತ ನಾನು ತಿಳ್ಕೊಂಡೆ. ಅದು ಒಂದು ಪೆನ್ನು ಕದಿಯುವಂಥದ್ದು ಅದು ತಪ್ಪು ಅಂತ ನಾನು ತಿಳ್ಕೊಂಡೆ. ಈಗ ಇವತ್ತು ಇವನ್ ಒಂದು ಚಾಕ್ಲೇಟ್ ಕೂಡ ಇದ್ರು ಕೂಡ ಒಂದು ಚಾಕ್ಲೇಟ್ ಕೂಡ ತೆಗೆದುಕೊಳ್ಳುವಂಥದ್ದು ಏನಾಗಿದೆ, ಅದು ಕಳ್ತನ ಆಗಿದೆ. ಅದು ಕಳ್ತನ ಅಂತ ನಾನು ಅರ್ಥ ಮಾಡ್ಕೊಂಡು ಏನ್ ಮಾಡಿದೆ, ದೇವ್ರನ್ನ ನಂಬಿದ ಮೇಲೆ, ಏಸಪ್ಪನನ್ನು ನಂಬಿದ ಮೇಲೆ ನಾ ಏನು ಮಾಡಿದೆ, ಎಲ್ಲವನ್ನು ಬಿಟ್ಬಿಟ್ಟೆ. ಅವೆಲ್ಲ ಬಿಟ್ಬಿಟ್ಟು ಏನಾಯ್ತು, ಹೋಗ್ತಾ ಹೋಗ್ತಾ ದೇವರು ಇವತ್ತು ನಮ್ಗೆ ಆಮೇಲೆ ನಾನು ದೊಡ್ಡನಾದ ಬೆಳೆದೆ. ನಾನು ದೊಡ್ಡನಾಗುವ ವಯಸ್ಸಲ್ಲಿ ಕೂಡ ನನ್ನ ತಾಯಿ ತೀರ್ಕೊಂಡ್ರು. ಈಗ ಯಾರು ನಮ್ಗೆ ಫ್ರೆಂಡ್ ಆಗಿರೋದು, ನನ್ನ ತಂದೆ ಆಗಿ ಯಾರಿರುವಂತಾರೆ ಈಗ ಏಸಪ್ಪನೇ. ಇವತ್ತು ನಿಮ್ ಜೀವಿತದಲ್ಲಿ ಕೂಡ ಅದೇ ರೀತಿಯಾಗಿ ಇವತ್ತು ನೀವು ಫ್ರೆಂಡ್ಸ್ ಇಲ್ಲ ಅಂತ ಅನ್ಕೊಂಡಿರ್ಬೋದು, ಇವತ್ತು ತಾಯಿ ಇಲ್ಲ ಅಂತ ಅನ್ಕೊಂಡಿರ್ಬೋದು, ಇವತ್ತು ತಂದೆ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು, ಯಾರು ಇಲ್ಲ ನಮ್ಗೆ ಅಂತ ಅನ್ಕೊಂಡಿರ್ಬೋದು. ನಾನು ಕಷ್ಟದಲ್ಲೇ ಬಂದಿರುವಂತದ್ದು, ನೀವು ಕೂಡ ಒಂದೊಂದು ಸಮಯದಲ್ಲಿ ನಿಮ್ಗೂ ಕೂಡ ಅದೇ ಅನ್ಸ್ಬೋದು, ನಂಗೂ ಬಹಳ ಕಷ್ಟದಲ್ಲಿ ನಾನು ಬಂದಿರುವಂತದ್ದು. ಬಟ್ ಆ ಕಷ್ಟನೆಲ್ಲ ನೀವೇನ್ ಮಾಡ್ಬೇಕು, ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಏಸಪ್ಪನ ಹತ್ರ ನಂಬೇಕು, ಏಸಪ್ಪನ ಹತ್ರ ಕೇಳ್ಕೋಬೇಕು. ಯಾವ ರೀತಿಯಾಗಿ ನಾನು ಒಂದು ಚಿಕ್ಕ ವಯಸ್ಸಿನಿಂದ ಈ ರೀತಿಯಾಗಿ ಬಂದೆ, ಈ ಏಸಪ್ಪನೇ ನನಗೆ ಏನ್ ಮಾಡಿದ್ರು, ದಾರಿ ತೋರಿಸಿದ್ರು. ಏಸಪ್ಪನೇ ನನಗೆ ಏನ್ ಮಾಡಿದ್ರು, ತಿಳಿಸ್ಕೊಟ್ರು ಯಾವ್ದು ತಪ್ಪು, ಯಾವ್ದು ಪಾಪ, ಯಾವ್ದು ಸರಿ ಅಂತೇಳಿ. ಯಾವಾಗ ನಾನು ಈ ರೀತಿಯಾದಂತ ಕಾರ್ಯ ಅರ್ಥ ಮಾಡ್ಕೊಂಡಾಗ ಏಸಪ್ಪ ನನಗೆ ಹೇಳ್ಕೊಟ್ರು ಯಾವ ರೀತಿಯಾಗಿ ನೀವು ಮಾಡ್ಬೇಕು, ಯಾವ ರೀತಿಯಾಗಿ ನೀವು ಹೋಗ್ಬೇಕು ಎಂಬುದಾಗಿ. ಇವತ್ತು ಅನೇಕ ತಂದೆ ತಾಯಿ ಇಲ್ಲ ಅಂತ ಕೂಡ ನಮ್ನ ಯಾರು ಕೇಳೋರಿಲ್ಲ. ನಂಗೆ ಯಾವ ಬೇಕು ಆ ರೀತಿಯಾಗಿ ಜೀವಿತ ನಾವು ಮಾಡ್ಬೋದಿತ್ತು, ಖಂಡಿತ ನಾವು ಮಾಡ್ಬೋದು. ಯಾರು ನಮ್ಗೆ ಕೇಳ್ತಾ ಇದ್ದಿಲ್ಲ, ಯಾರು ನನಗೆ ಕೇಳ್ತಾ ಇದ್ದಿಲ್ಲ, ಪ್ರಶ್ನೆ ಕೇಳೋರು ನಮ್ಗೆ ಯಾರು ಇದ್ದಿಲ್ಲ. ಯಾಕಂದ್ರೆ ನನಗೆ ಯಾವ ರೀತಿಯಾಗಿ ನಾನು ಆ ರೀತಿಯಾಗಿ ಲೈಫ್ ನಾನು ಎಂಜಾಯ್ ಮಾಡ್ಬೋದಿತ್ತು. ಬಟ್ ಏಸಪ್ಪ ನನಗೆ ಇದೆಲ್ಲ ಹೇಳ್ಕೊಟ್ಟಿದ್ದು. ತಂದೆ ತಾಯಿ ಇಲ್ಲಂದ್ರೆ ನಾನು ನಿನಗೆ ತಂದೆ ತಾಯಿ ಆಗಿದ್ದುಕೊಂಡು, ಇವತ್ತು ಅಣ್ಣ ತಮ್ಮಂದಿಲ್ಲ ಅಂದ್ರು ನಾನು ನಿನ್ಗೆ ಇದ್ದುಕೊಂಡು, ಇವತ್ತು ನನ್ನ ಸಂಬಂಧಿಕರಿಲ್ಲ ಅಂದ್ರೆ ನಾನು ಸಂಬಂಧಿಕನಾಗಿ ನಿಂಗೆ ಇದ್ದುಕೊಂಡು, ಇವತ್ತು ಫ್ರೆಂಡ್ಸ್ ಇಲ್ಲ ಅಂದ್ರು ಫ್ರೆಂಡ್ ಆಗಿ ನಾ ಇದ್ಕೊಂಡು ನಮ್ಮ ಜೊತೆ ಇರುವಂತ ಯಾರು ಹೇಳಿ, ಏಸಪ್ಪನೇ. ನೀವು ಏಸಪ್ಪನ ನೀವು ನಂಬೇಕು. ಏಸಪ್ಪನ ನಂಬಿದ್ರೆ ಖಂಡಿತವಾಗಿ ನನ್ನ ಜೀವಿತದಲ್ಲಿ ನಮ್ಗೆ ಯಾವ ರೀತಿಯಾಗಿ ಇಲ್ಲಿವರೆಗೆ ನಡ್ಸ್ಕೊಂಡು ಬಂದು ಇವತ್ತು ನಿಮ್ಮನ್ನು ಅದೇ ರೀತಿಯಾಗಿ ನಡೆಸುವಂತನಾಗಿದೆ. ಏಸಪ್ಪನ ನೀವೇನ್ ಮಾಡ್ಬೇಕು, ನಂಬೇಕು. ಮತ್ತೇನ್ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು ಏಸಪ್ಪನ ನೀವು ಪ್ರೀತಿ ಮಾಡಿದ್ರೆ ಏಸಪ್ಪನ ನಿಮ್ಮನ್ನು ಪ್ರೀತಿ ಮಾಡಿದ್ರೆ, ಇವೇ ನೀವು ಪ್ರೀತಿ ಮಾಡಿಲ್ಲ ಅಂದ್ರೂ ಕೂಡ ಏನ್ ಮಾಡ್ತಾನೆ ಏಸಪ್ಪ, ನಿಮ್ಮನ್ನು ಪ್ರೀತಿ ಮಾಡುವಂತನಾಗಿದ್ದಾನೆ. ಏಸಪ್ಪನ ನೀವು ನಂಬಿದ್ರೆ ಇವತ್ತು ನಾನು ಹೆಂಗೆ ಇದ್ದೀನಿ ಅದೇ ರೀತಿಯಾಗಿ ಕೂಡ ನಿಮ್ಮನ್ನು ಕೂಡ ಏಸಪ್ಪ ನಿಮ್ಮನ್ನು ತಯಾರು ಮಾಡೋನಾಗಿದ್ದಾನೆ. ಆದರೆ ಅಷ್ಟು ಕಷ್ಟದಲ್ಲಿ ನಾ ಏನ್ ಮಾಡಿದೆ, ಏಸಪ್ಪನ ಬಿಡ್ಲಿಲ್ಲ. ಏಸಪ್ಪ ನಂಗೆ ಏನ್ ಮಾಡಿದ್ರು, ಸಹಾಯ ಮಾಡಿದ್ರು. ಎಲ್ಲಾ ರೀತಿಯಾಗಿ ನಮ್ಗೆ ಸಹಾಯ ಮಾಡಿದ್ರು. ನಂಗೆ ಯಾವ ರೀತಿಯಾಗಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು. ಇವತ್ತು ಚಿಕ್ಕ ವಯಸ್ಸಲ್ಲೂ ಕೂಡ ನಂಗೆ ಏನ್ ಮಾಡಿದ್ರು, ಹೇಳ್ಕೊಟ್ರು ಏಸಪ್ಪ. ಇವತ್ತು ನೀವು ಅದೇ ರೀತಿಯಾಗಿ ಏಸಪ್ಪನ ನಂಬೋದಾದ್ರೆ ನಿಮ್ಗೂ ಕೂಡ ಏನ್ ಮಾಡ್ತಾನೆ, ಕಷ್ಟದಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಇಲ್ಲ ಅಂತ ಅಂದಿರ್ಬೋದು, ತಂದೆ ತಾಯಿ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಇವತ್ತಿನ ಸಮಯದಲ್ಲಿ, ಇವತ್ತಿನ ದಿನಮಾನಗಳಲ್ಲಿ ತಂದೆ ತಾಯಿಗಳು ಇದ್ರು ಕೂಡ ಏನಂತಾರೆ, ಇಳಿದಾಗೆ ಇರ್ತಾರೆ. ಬಟ್ ನಮ್ಗೆ ಆ ಒಂದು ಗೌರವವನ್ನು ನಾವು ಏನ್ ಮಾಡ್ಬೇಕು, ತಂದೆ ತಾಯಿಗಳಿಗೆ ಕೊಡ್ಬೇಕು. ಇವತ್ತು ನಿಮ್ಗೆ ಕಲಿಸುವಂತ ಗುರುಗಳಿಗೆ ನೀವೇನ್ ಮಾಡ್ಬೇಕು, ಆ ಒಂದು ಗೌರವವನ್ನು ನೀವು ಕೊಡೋರಾಗಿರ್ಬೇಕು. ಅದೇ ರೀತಿಯಾಗಿ ಆ ಒಂದು ಕಾಲಘಟ್ಟದಲ್ಲಿ ನಾನು ನಿಮ್ಮ ವಯಸ್ಸಲ್ಲಿ ಇರ್ಬೇಕಾದ್ರೆ ಈ ಎಲ್ಲ ತಪ್ಪುಗಳು ಮಾಡಿಕೊಂಡು, ಜಗಳ ಮಾಡಿಕೊಂಡು, ತೀಟೆ ಮಾಡಿಕೊಂಡು, ಬೈಯುವಂಥದ್ದು, ಹೊಡೆಯುವಂಥದ್ದು, ಜಗಳ ಮಾಡುವಂಥದ್ದು ನಿಮ್ಮ ವಯಸ್ಸಲ್ಲಿ ಏನ್ ಮಾಡ್ತಿದ್ದೆ. ಬಟ್ ನೀವೆಲ್ಲ ಅದನ್ನ ಏನ್ ಮಾಡ್ಬೇಕು, ಮಾಡಬಾರ್ದು. ಜಗಳ ಮಾಡ್ತೀರಾ, ಸ್ಕೂಲಲ್ಲಿ ಯಾರು ನಿಮ್ಗೆ ಏನಾರ ಅಂದ್ರೆ ಜಗಳ ಮಾಡ್ತೀರಾ, ಮಾಡಬಾರ್ದು. ಅವ್ರಿಗೇನ್ ಮಾಡ್ಬೇಕು, ನಾವು ಏಸಪ್ಪನ ಬಗ್ಗೆ ಹೇಳ್ಕೊಡ್ಬೇಕು. ಆಮೇಲೆ ನಮ್ಗೆ ನಾನು ಯಾಕೆ ಜಗಳ ಮಾಡ್ತಿಲ್ಲ ಅಂದ್ರೆ ಏಸಪ್ಪ ನಮ್ಗೆ ಆ ರೀತಿಯಾಗಿ ಹೇಳ್ಕೊಟ್ಟಿದ್ದಾನೆ ಅಂತ ನೀವೇನ್ ಮಾಡ್ಬೇಕು, ಅವ್ರಿಗೆ ಕೂಡ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳ್ಬೇಕು. ಈ ತರ ನಾನು ಹೋಗಿದ್ದೆ, ಈ ರೀತಿಯಾಗಿ ಅಲ್ಲಿ ಚರ್ಚಿಗೆ ಹೋಗಿದೆ, ಆ ಚರ್ಚಲ್ಲಿ ಈ ರೀತಿಯಾದಂತ ನಮ್ಗೆ ಒಂದು ಶಿಸ್ತನ್ನು, ಕ್ರಮವನ್ನು ನಮ್ಗೆ ಕಲಿಸಿದ್ರು, ಒಂದು ಡಿಸಿಪ್ಲಿನು, ಏಸಪ್ಪ ಯಾರು ಅನ್ನೋದನ್ನು ಕಲಿಸ್ಕೊಟ್ರು ಅಂತೇಳಿ ನೀವೇನ್ ಮಾಡ್ಬೇಕು, ನಿಮ್ ಫ್ರೆಂಡ್ಸ್ಗೆ ತಿಳಿಸ್ಬೇಕು. ಈಗ ಅವರು ಕೆಟ್ಟದ್ ಮಾತಾಡ್ತಿದ್ದಾರೆ ಅಂದ್ಮೇಲೆ ನೀವು ಅವ್ರ ಜೊತೆ ಸೇರ್ಕೊಂಡು ಕೆಟ್ಟದ್ ಮಾತಾಡ್ಬೇಕಾ? ಈಗ ಅವ್ರು ಜಗಳ ಆಡ್ತಿದ್ದಾರೆ ಅಂದ್ರೆ ನೀವು ಅವ್ರ ಕಡೆ ಜೊತೆ ಸೇರ್ಕೊಂಡು ಜಗಳ ಆಡ್ಬೇಕಾ?
ಆಡಬಾರ್ದು. ಅವ್ರಿಗೆ ಏನು ಹೇಳ್ಬೇಕು? ಅವ್ರಿಗೆ ನೀವೇನು ಹೇಳ್ಬೇಕು? ಜಗಳ ಆಡಬಾರ್ದು ಅಂತ ಹೇಳ್ಬೇಕು. ಅವ್ರೇನಾದ್ರು ಕೆಟ್ಟದ್ದು ಮಾತಾಡಿದ್ರೆ ನೀವೇನು ಹೇಳ್ಬೇಕು? ಮಾತಾಡಬಾರ್ದು ಅಂತ ಹೇಳ್ಬೇಕು. ಅವ್ರೇನಾದ್ರು ಕರೀತಾ ಇದ್ರೆ ನೀನೇ ಬಾರೋ ಇಬ್ರು ಸೇರ್ಕೊಂಡು ಕದೇನು ಅಂತ ಹೇಳ್ತೀರಾ? ಇಲ್ಲ, ಹೇಳ್ಬಾರ್ದು. ಏನ್ ಹೇಳ್ಬೇಕು? ಅವ್ರಿಗೆ ಕದಿಬಾರ್ದು ಅಂತ ಹೇಳ್ಬೇಕು. ಕದಿದೇನಂತೆ? ತಪ್ಪು, ಪಾಪ. ಅದು ಕೂಡ ಒಂದು ಪಾಪ. ಆ ಪಾಪ ನಾವೇನ್ ಮಾಡ್ಬಾರ್ದು? ಪಾಪವನ್ನು ನಾವು ಮಾಡಬಾರ್ದು. ಕಳ್ತನ ನಿಮ್ಗೆ ಸರಿ ಅನಿಸ್ತದ? ಈ ಚಿಕ್ಕ ವಯಸ್ಸಲ್ಲಿ ಬಿಡು, ಒಂದು ಚಾಕ್ಲೇಟ್ ಅಲ್ಲ, ₹1 ಅಲ್ಲ, ಏನಾಗಲ್ಲ ಬಿಡು ಅಂತ ಅನಿಸ್ತದ? ತಪ್ಪ ಸರಿ? ಅದು ಒಂದೇ ಚಾಕ್ಲೇಟ್ ಅಲ್ಲ, ₹1 ಅಲ್ಲ. ಓಕೆ ಇಲ್ಲ, ₹1 ಆದ್ರೂ ನೀವು ಕಳ್ತನ ಮಾಡಿದ್ರೆ ಏನಾಗುತ್ತೆ? ಪಾಪನೇ. ಅದಕ್ಕೆ ಹೇಳ್ತಾರೆ, ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳನ ಅಂತೆ. ಅದಕ್ಕೆ ನಾವು ಕಳ್ತನ ಮಾಡಬಾರ್ದು. ಇನ್ನೊಬ್ಬರ ಬಗ್ಗೆ ನಾವೇನ್ ಮಾಡಬಾರ್ದು? ಬೈಬಾರ್ದು. ಇನ್ನೊಬ್ಬರ ಬಗ್ಗೆ ನಾವು ಚಾಡಿ ಹೇಳ್ಬಾರ್ದು, ಹೊಟ್ಟೆ ಕಿಚ್ಚು ಪಡಬಾರ್ದು. ಟೀಚರ್ಗಳಿಗೆ ನಾವು ಗುರುಗಳಿಗೆ ನಾವು ಏನ್ ಮಾಡ್ಬೇಕು? ಗೌರವವನ್ನು ಕೊಡಬೇಕು. ತಂದೆ ತಾಯಿಗಳು ನಮ್ಗೆ ಏನ್ ಹೇಳ್ತಾರೆ ಆ ಮಾತುಗಳು ನಾವು ಕೇಳೋರಾಗಿರ್ಬೇಕು. ಅರ್ಥ ಆಗ್ತಿದೆಯಾ? ಯೇಸಪ್ಪಗೆ ನೀವು ಸ್ನೇಹಿತನಾಗಿ ನೀವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಆ ಗೌರವ, ಆ ಒಂದು ಡಿಸಿಪ್ಲಿನ್ ನಾವು ಕಲಿಯುವಂತರಾಗಿದ್ದೀವಿ. ಧನ್ಯವಾದ. ಎಲ್ಲರೂ ಬೆಳಿಗ್ಗೆ ಎಂಜಾಯ್ ಮಾಡಿದ್ರ? ಚೆನ್ನಾಗಿ ಡಾನ್ಸ್ ಎಲ್ಲ, ಹೊಸ ಸಾಂಗ್ ಇಷ್ಟ ಆಯ್ತಾ? ಡಾನ್ಸ್ ಎಲ್ಲ ಇಷ್ಟ ಆಯ್ತಾ? ಸ್ಟೆಪ್ಸ್ ಎಲ್ಲ ಇಷ್ಟ ಆಯ್ತಾ? ಎಷ್ಟು ಜನ ತುಂಬಾ ಎಂಜಾಯ್ ಮಾಡಿ ತುಂಬಾ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ಒಂದು ಹಲ್ಲೆಲೂಯಾ ಜೋರಾಗಿ. ನನ್ನ ಹೆಸರು ಎಸ್ತರ್. ನಾನು ಬರ್ತಿರೋದು ಕೇರಳದಿಂದ. ಇವಾಗ ಪ್ರೆಸೆಂಟ್ ಮೈಸೂರಲ್ಲಿ ಇದ್ದೀನಿ. ಓಕೆನಾ? ಸೊ ನಾನು ಹೇಳೋ ಒಂದು ಕತೆ ಬೈಬಲ್ ಇಂದಾನೆ. ಎಲ್ಲರೂ ಗಮನ ಇಟ್ಟು ಕೇಳಿ. ಕೊನೆಯಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ಕರೆಕ್ಟ್ ಆಗಿ ಹೇಳುವವರಿಗೆ ಗಿಫ್ಟ್. ಓಕೆನಾ? ರೆಡಿನಾ? ಕತೆಗೆ ಹೋಗೋಣ. ಓಕೆ. ಒಂದು ಊರಲ್ಲಿ ಒಂದು ಧರ್ಮಶಾಸ್ತ್ರವನ್ನು ಬೋಧಿಸೋ ಒಂದು ವ್ಯಕ್ತಿ ಇದ್ದನು. ಯಾರಿದ್ದರು? ಒಂದು ವ್ಯಕ್ತಿ. ಆ ವ್ಯಕ್ತಿ ಯೇಸುವಿನ ಬಳಿಗೆ ಬಂದು ಏನ್ ಕೇಳ್ತಾನೆ ಗೊತ್ತಾ? ಯೇಸುವೆ, ಪ್ರಭುವೇ, ನಾನು ನಿತ್ಯ ಜೀವಕ್ಕೆ ಹೋಗಬೇಕಾದರೆ ಏನು ಮಾಡಬೇಕು ಎಂದು ಕೇಳ್ತಾನೆ. ಏನ್ ಕೇಳ್ತಾನೆ? ಮಾಡಬೇಕು. ಆಗ ಯೇಸು ಸ್ವಾಮಿ ಆ ಧರ್ಮಶಾಸ್ತ್ರಕ್ಕೆ ಏನ್ ಹೇಳ್ತಾನೆ? ಧರ್ಮಶಾಸ್ತ್ರವನ್ನು ಬೋಧಿಸೋಕೆ ಏನ್ ಹೇಳ್ತಾನೆ ಅಂದ್ರೆ, ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನು ಆರಾಧಿಸಬೇಕು ಎಂದು ಹೇಳ್ತಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ. ಓಕೆನಾ? ಯಾರು ಹೇಳ್ತಾರೆ? ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ಬೋಧಿಸೋ ಒಂದು ವ್ಯಕ್ತಿಗೆ ಹೇಳ್ತಾನೆ. ಮತ್ತೊಂದು ಇನ್ನೊಂದು ಸಲ ಹೇಳ್ತಾನೆ, ಅದೇ ರೀತಿಯಾಗಿ ನಿನ್ನನ್ನು ನೀನು ಪ್ರೀತಿಸುವ ಹಾಗೆ ನಿನ್ನ ನೆರೆಯವರನ್ನು ಸಹ ಪ್ರೀತಿಸಬೇಕು. ಎರಡು ಹೇಳ್ತಾನೆ, ಎರಡು ಕಾರ್ಯಗಳು ಹೇಳ್ತಾನೆ. ಏನೇನು ಹೇಳ್ತಾನೆ? ಇನ್ನೊಂದು ಏನ್ ಹೇಳ್ತಾನೆ? ಆಗ ಧರ್ಮಶಾಸ್ತ್ರ ಬೋಧಿಸುವ ವ್ಯಕ್ತಿ ಏನ್ ಹೇಳ್ತಾನೆ? ಅವಾಗ ಅವನು ಹೇಳ್ತಾನೆ, ಅವನನ್ನು ನೀತಿವಂತನೆಂದು ತೋರಿಸಲಿಕ್ಕೆ ಅವನು ಹೇಳ್ತಾನೆ, ನನ್ನ ನೆರೆಯವರು ಯಾರು ಅಂತ ಕೇಳ್ತಾನೆ. ಆ ಧರ್ಮಶಾಸ್ತ್ರ ಏನ್ ಕೇಳ್ತಾನೆ ಅಂದ್ರೆ, ನನ್ನ ನೆರೆಯವರು ಯಾರು ಅಂತ ಕೇಳ್ತಾನೆ. ಆಗ ಯೇಸು ಒಂದು ಒಳ್ಳೆಯ ಸಮಾರ್ಯದ ಬಗ್ಗೆ ಒಂದು ಕಥೆಯನ್ನು ಸಾಮ್ಯವಾಗಿ ಎಕ್ಸಾಂಪಲ್ ಆಗಿ ಹೇಳ್ತಾನೆ. ಏನ್ ಹೇಳ್ತಾನೆ? ಒಂದೊಂದು ಊರಲ್ಲಿ ಒಂದು ವ್ಯಕ್ತಿಯು ಯೆರೂಸಲೇಮಿನಿಂದ ಯೆರಿಕೋಕ್ಕೆ ಹೋಗುವ ದಾರಿ. ಎಲ್ಲಿಂದ ಎಲ್ಲಿಗೆ? ಯೆರೂಸಲೇಮಿನಿಂದ ಯೆರಿಕೋ ಪಟ್ಟಣಕ್ಕೆ ಹೋಗುವಂತ ದಾರಿಯಲ್ಲಿ ಅವನು ಹೋಗುವಾಗ ಅಲ್ಲಿ ಅನೇಕ ಕಳ್ಳರು ಬಂದು ಅವನನ್ನು ಹಿಡಿದು ಒಡೆದು ರಕ್ತ ಬರುವಂತೆ ಬಡಿದು ಏನ್ ಮಾಡ್ತಾರೆ? ಅರಜೀವವಾಗಿ ಮಾಡಿ ಅಲ್ಲೇ ಬಿಟ್ಟು ಹೋಗ್ತಾರೆ. ಏನ್ ಮಾಡ್ತಾರೆ? ಕಳ್ಳರೆಲ್ಲ ಬಂದು ಆ ವ್ಯಕ್ತಿಯನ್ನು ಹಿಡಿದುಕೊಂಡು ಒಡೆದು ಬೈದು ಅವನ ಶರೀರ ಫುಲ್ ರಕ್ತ ಬರುವಂತೆ ಅವನನ್ನು ಹೊಡೆದುಕೊಂಡು ಅಲ್ಲೇ ಬಿಟ್ಟು ಹೋಗ್ತಾನೆ. ಓಕೆನಾ? ಅವನಲ್ಲಿದ್ದ ಹಣಕಾಸುಗಳು, ಅವನಲ್ಲಿ ಯಾವ್ಯಾವ ಥಿಂಗ್ಸ್ ಇತ್ತು ಅದೆಲ್ಲ ತೆಗೆದು ಅವನನ್ನು ಹೊಡೆದು ಅರಜೀವವಾಗಿ ಮಾಡಿ ಅಲ್ಲಿ ಬಿಟ್ಟು ಹೋಗ್ತಾರೆ. ಆಗ ಅವನಲ್ಲಿ ಒಂದು ಅರಜೀವವಾಗಿ ಅಲ್ಲೇ ಪ್ರಾಣಕ್ಕೋಸ್ಕರ ತವಕ ಪಡ್ತಿರ್ತಾನೆ, ತುಂಬಾ ಕಷ್ಟ ಪಡ್ತಿರ್ತಾನೆ. ಅವನು ಅನ್ಕೊತಾನೆ, ನನ್ನ ರಕ್ಷಿಸಲಿಕ್ಕೆ ಯಾರು ಬರೋದಿಲ್ಲ ಅಂತ ಅವನ ಮನಸ್ಸಲ್ಲಿ ಅನ್ಕೊಳ್ತಿರ್ತಾನೆ. ಆವಾಗ ಆ ದಾರಿಯಲ್ಲಿ ಒಂದು ವ್ಯಕ್ತಿ ಬರ್ತಾರೆ. ಅವರು ಯಹೂದ್ಯನಾಗಿರ್ತಾನೆ.
ಅವನು ಬಂದು ಅಲ್ಲಿ ಸತ್ತು ಅರಜೀವವಾಗಿ ಬಿದ್ದಿರ್ತಾನೆ, ಅವನೇ ಯಹೂದ್ಯನೇ. ಅಲ್ಲಿ ದಾರಿಯಿಂದ ಬರ್ತಾನಲ್ಲ, ಅವನು ಸಹ ಯಹೂದ್ಯನೇ. ಅವನ ವ್ಯಕ್ತಿಯನ್ನು ನೋಡಿ ಅವನೇನ್ ಮಾಡ್ತಾನೆ, ಅವನನ್ನು ನೋಡಿ ಕನಿಕರ ಪಡದೆ, ಅವನನ್ನು ನೋಡಿ ಯಾವುದೇ ಒಂದು ಫೀಲಿಂಗ್ಸ್ ಇದ್ದು ಅವನೇನ್ ಮಾಡ್ತಾನೆ, ಅವನನ್ನು ನೋಡಿ ವಾರೆಯಾಗಿ ಹೋಗ್ತಾನೆ. ಅಂದ್ರೆ ಅವನಿಗೆ ಸಹಾಯ ಮಾಡದೆ ಅವರಲ್ಲಿಂದ ವಾರೆಯಾಗಿ ಹೋಗ್ತಾನೆ. ಆ ಯಹೂದ್ಯನಿಗೆ ಸಹಾಯ ಮಾಡೋದಿಲ್ಲ, ಅವನಿಗೆ ಸಹಾಯ ಮಾಡದೆ ಅವನೇನ್ ಮಾಡ್ತಾನೆ, ಸೈಡ್ ಇಂದ ನೋಡಿದ ತರ ಅವನು ಸೈಡ್ ಇಂದ ಹೋಗ್ತಾನೆ. ಆಗ ಮತ್ತೊಂದು ಅದೇ ದಾರಿಯಲ್ಲಿ ಮತ್ತೊಂದು ಲೇವಿಯನು ಎಂದು ಒಂದು ವ್ಯಕ್ತಿ ಬರ್ತಾನೆ. ಲೇವಿಯನು ಇದಕ್ಕೆ ಸಂಬಂಧಪಟ್ಟಂತ ಒಂದು ವ್ಯಕ್ತಿ ಆ ದಾರಿಯಲ್ಲೇ ನಡ್ಕೊಂಡು ಬರ್ತಾನೆ. ಅವನು ಸಹ ಅವನನ್ನು ನೋಡ್ತಾನೆ. ಯಾರನ್ನು? ಆರಜೀವವಾಗಿ ಬಿದ್ದೋಗ್ತಾನಲ್ಲ, ಅವನು ನೋಡಿದಾಗ ಅವನು ಸಹ ಏನ್ ಮಾಡ್ತಾನೆ, ಅವನಿಗೆ ಸಹಾಯ ಮಾಡೋದಿಲ್ಲ. ಅವನ ಜೀವಕ್ಕೋಸ್ಕರ ಪ್ರಾಣಕ್ಕೋಸ್ಕರ ಕಷ್ಟಪಡುವುದನ್ನು ನೋಡಿ ಅವನು ಕನಿಕರ ಪಡದೆ ಅವನು ಸಹ ಏನ್ ಮಾಡ್ತಾನೆ, ವಾರೆಯಾಗೆ ಹೋಗ್ತಾನೆ, ಸೈಡ್ ಇಂದಾನೆ ಹೋಗ್ತಾನೆ. ಯಾರು ಫಸ್ಟ್ ಯಾರು ಬಂದ್ರು, ಯಹೂದ್ಯನು ಬಂದಾಗ್ಲೂ ಅವನನ್ನು ನೋಡಿ ಕನಿಕರ ಪಡದೆ ವಾರೆಯಾಗಿ ಹೋಗ್ತಾನೆ. ಎರಡನೇ ಸಾರಿ ಲೇವಿಯನ್ ಬರ್ತಾನೆ, ಅವನು ನೋಡಿ ಅವನನ್ನು ಕನಿಕರ ಪಡೆದು ಅವನನ್ನು ಸಹಾಯ ಮಾಡದೆ ಅವನು ಸಹ ವಾರೆಯಾಗಿ ಹೋಗ್ತಾನೆ. ಮೂರನೇದಾಗಿ ಬರ್ತಾನೆ ಇವನು ಸಮಾರ್ಯದವನು. ಈ ಸಮಾರ್ಯದವರು ಯಾರಂದ್ರೆ, ಅಲ್ಲಿ ಇಸ್ರಾಯೇಲ್ ಅಲ್ಲಿ ಸಮಾರ್ಯದವರಿಗೆ ಯಾವೊಂದು ಬೆಲೆನೂ ಇಲ್ಲ, ಅವರಿಗೆ ಯಾವ್ದೊಂದು ವ್ಯಾಲ್ಯೂನು ಅಲ್ಲಿ ಕೊಡುವುದಿಲ್ಲ. ಅವರು ಒಂಥರ ತಳ್ಳಲ್ಪಟ್ಟ ಜಾತಿಯಾಗಿರ್ತಾರೆ. ಅವರನ್ನು ಯಾರು ಹತ್ತಿರಕ್ಕೆ ಸೇರಿಸೋದಿಲ್ಲ. ಅವರು ತಿಂದ ಪಾತ್ರದಲ್ಲಿ ಅವ್ರು ತಿನ್ನೋದಿಲ್ಲ, ಅವ್ರು ಹೋಗುವಂತ ದಾರಿಯಲ್ಲಿ ಅವರು ಹೋಗುವುದಿಲ್ಲ. ಅವ್ರನ್ನ ಒಂಥರ ಸೈಡಲ್ಲಿ ಇಟ್ಟಿರ್ತಾರೆ, ಒಂದು ವಾರೆಯಾಗಿ ಇಟ್ಟಿರ್ತಾರೆ ಈ ಸಮಾರ್ಯದವರು. ಓಕೆನಾ? ಆಗ ಆ ವ್ಯಕ್ತಿ, ಆ ಸಮಾರ್ಯದವನು ಅದೇ ದಾರಿಯಲ್ಲಿ ಬರ್ತಾನೆ. ಆ ಸಮಾರ್ಯದವನು ಅದೇ ದಾರಿಯಲ್ಲಿ ಬಂದು ಆ ವ್ಯಕ್ತಿಯನ್ನು ನೋಡಿ ಅವನು ಏನ್ ಮಾಡ್ತಾನೆ ಗೊತ್ತಾ, ಅವನ ಮೇಲೆ ಕನಿಕರ ಪಟ್ಟು ಅವನೊಂದು ದುಃಖವನ್ನು ತೋರಿಸಿ, ಅಯ್ಯೋ ಒಂದು ವ್ಯಕ್ತಿ ಜೀವಕ್ಕೋಸ್ಕರ ಕಷ್ಟಪಡ್ತಿದ್ದಾನೆ, ಮರಣಕ್ಕೋಸ್ಕರ ಕಷ್ಟಪಡ್ತಿದ್ದಾನಲ್ಲ, ನಾನು ಇವನಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಆ ಸಮಾರ್ಯದವನು ಏನ್ ಮಾಡ್ತಾನೆ ಅಂದ್ರೆ, ಆ ಯಹೂದ್ಯನಿಗೆ ಅವನನ್ನು ಎತ್ತಿಕೊಂಡು ಅವನಲ್ಲಿ ಇದ್ದ ನೀರನ್ನು ಮತ್ತು ಎಣ್ಣೆಯನ್ನು ಮತ್ತು ದ್ರಾಕ್ಷಾರಸದಿಂದ ಅವನ ಗಾಯಗಳನ್ನು ಕಟ್ಟಿ ಅದರಲ್ಲಿ ಒಂದು ಔಷಧಿ ಮಾಡ್ತಾನೆ. ಯಾವ್ದಾದ್ರು ಗೊತ್ತಾ? ಆ ಎಣ್ಣೆಯಿಂದಲೂ ಮತ್ತು ಆ ದ್ರಾಕ್ಷಾರಸದಿಂದಲೂ ಒಂದು ಔಷಧಿ ಮಾಡ್ತಾನೆ. ಔಷಧಿ ಮಾಡಿ ಅವನ ಶರೀರದಲ್ಲೆಲ್ಲ ಫುಲ್ ಗಾಯಗಳಾಗಿರ್ತ, ಕಳ್ಳರು ಬಂದು ಅವನಿಗೆ ಹೊಡೆದು ರಕ್ತ ಬರುವಂಗ್ ಮಾಡ್ತಾನಲ್ಲ, ಆ ಎಲ್ಲೆಲ್ಲಿ ಅವನ ಶರೀರದಲ್ಲಿ ಗಾಯಗಳಾಗಿದೆಯೋ ಅಲ್ಲೆಲ್ಲ ಎಣ್ಣೆಯಿಂದಲೂ ಮತ್ತು ದ್ರಾಕ್ಷಾರಸದಿಂದಲೂ ಗಾಯಗಳನ್ನು ಕಟ್ಟಿ ಸರಿಪಡಿಸಿ ತನ್ನ ಸ್ವಂತ ವಾಹನದಲ್ಲಿ ಅವನನ್ನು ಎತ್ತಿಕೊಂಡು ಹೋದ್ರು. ಸ್ವಂತ ವಾಹನ ಅಂದ್ರೆ ಆ ಕಾಲದಲ್ಲಿ ಕಾರ್, ಬಸ್ಸು, ಆಟೋ, ಬೈಕ್ ಅದ್ಯಾವುದೂ ಇರ್ಲಿಲ್ಲ. ಏನಿತ್ತು ಗೊತ್ತಾ? ಕತ್ತೆ ಕುದುರೆಯಲ್ಲಿ ಅವ್ರು ಜಾಸ್ತಿ ಓಡಾಡ್ತಿದ್ರು. ಆವಾಗ ಸಮಾರ್ಯದವನ ಹತ್ರ ಒಂದು ಕತ್ತೆ ಇತ್ತು. ಆ ಕತ್ತೆಯಲ್ಲೇ ಅವ್ನು ಬರ್ತಿದ್ದ. ಆವಾಗ ತನ್ನ ಸ್ವಂತ ವಾಹನದಲ್ಲಿ ಕತ್ತೆಯಲ್ಲೇ ಎತ್ತಿಕೊಂಡು ಅವನನ್ನು ಒಂದು ಛತ್ರದ ಕಡೆಗೆ ಸೇರಿಸಿದನು. ಓಕೆನಾ? ಆ ಛತ್ರದಲ್ಲಿ ಅವನಿಗೆ ಸೇರಿಸಿ, ಆ ಛತ್ರದ ಯಜಮಾನ ಇದ್ದಾನಲ್ಲ, ಅವ್ನಿಗೆ ಏನ್ ಹೇಳ್ತಾನಂದ್ರೆ, ಇವನನ್ನು ಚೆನ್ನಾಗಿ ನೋಡ್ಕೋ, ಇವನನ್ನು ಆರೈಕೆ ಮಾಡಿ, ಇವನಿಗೆ ತುಂಬಾ ಗಾಯಗಳಾಗಿದೆ, ಇವನನ್ನು ನೋಡ್ಕೋ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋಗಿ ಮತ್ತೆ ಮಾರನೇ ದಿನ ಬಂದು ಆ ಛತ್ರದವನಿಗೆ 2 ನಾಣ್ಯ ಕೊಡ್ತಾರೆ. ಯಾರು? ಸಮಾರ್ಯದವನು 2 ನಾಣ್ಯವನ್ನು ಕೊಟ್ಟು, ಇದರಲ್ಲಿ ನೀನ್ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೋ, ಇವನನ್ನು ಚೆನ್ನಾಗಿ ನೋಡ್ಕೋ, ಇವನ್ ಯಾವ್ದೆಲ್ಲ ಖರ್ಚಿದೆ ಅದೆಲ್ಲ ಚೆನ್ನಾಗಿ ನೋಡಿ ಇವನ್ ಆರೈಕೆ ಮಾಡು ಅಂತ ಹೇಳ್ಬಿಟ್ಟು ಆ ಛತ್ರದ ಯಜಮಾನನಿಗೆ 2 ನಾಣ್ಯವನ್ನು ಕೊಟ್ಟು ಹೇಳಿ ಏನ್ ಹೇಳ್ತಾನಂದ್ರೆ, ನಾನು ನೆಕ್ಸ್ಟ್ ಸಾರಿ ಅಂದ್ರೆ ಮುಂದಿನ ಸಾರಿ ಬರುವಾಗ ಏನಾದ್ರೂ ಹೆಚ್ಚು ಖರ್ಚಾದ್ರೆ ನಾನು ನಿನಗೆ ತಿರುಗಿ ಕೊಡುತ್ತೇನೆ ಎಂದು ಆ ಸಮಾರ್ಯದವನೇ ಛತ್ರದ ಯಜಮಾನನಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ, ಈ 2 ನಾಣ್ಯದಿಂದ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆ ವ್ಯಕ್ತಿಯನ್ನು ನೋಡ್ಕೊಳ್ಳಿ, ನಾನು ಮತ್ತೆ ಏನಾದ್ರೂ ನಿಮ್ಗೆ ಎಕ್ಸ್ಟ್ರಾ ಖರ್ಚಾದ್ರೆ ನಾನು ಮತ್ತೆ ಇನ್ನೊಂದು ಸಾರಿ ಬಂದು ನಾನು ನನಗೆ ಅದನ್ನು ತೀರಿಸ್ತೀನಿ ಅಂತ ಆ ಸಮಾರ್ಯದವನು ಛತ್ರದ ಯಜಮಾನನಿಗೆ ಹೇಳ್ತಾನೆ. ಅವಾಗ ಆ ಛತ್ರದ ಯಜಮಾನನು ಅವನನ್ನು ಆರೈಕೆ ಮಾಡಿ ಅವನ ಗಾಯಗಳನ್ನ ಕಟ್ಟಿ ಚೆನ್ನಾಗಿ ನೋಡ್ಕೊತಾನೆ. ಆವಾಗ ಯೇಸು ಸ್ವಾಮಿಯು ಆ ಕಥೆಯನ್ನು ಅಲ್ಲಿ ನಿಲ್ಲಿಸಿ ಅಲ್ಲಿ ಧರ್ಮೋಪದೇಶ ಮಾಡ್ತಾನಲ್ಲ, ಅವನಿಗೆ ಏನ್ ಕೇಳ್ತಾನೆ ಗೊತ್ತಾ, ಈ ಮೂರು ವ್ಯಕ್ತಿಯಲ್ಲಿ ಯಾರು ಆ ಯಹೂದ್ಯನಿಗೆ ಕರುಣೆ ತೋರಿಸಿ ದಯ ಮಾಡಿದನು ಎಂದು ಕೇಳಿದಾಗ ಧರ್ಮವನ್ನು ಬೋಧಿಸುವವನು ಏನ್ ಹೇಳ್ತಾನೆ ಗೊತ್ತಾ, 3ನೇ ವ್ಯಕ್ತಿ ಅಂತ ಹೇಳ್ತಾನೆ. ಅಂದ್ರೆ ಯಾರು? ಸಮಾರ್ಯದವನು ಅಂತ ಹೇಳ್ತಾನೆ. ಆಗ ಯೇಸು ಸ್ವಾಮಿ ಆ ಧರ್ಮವನ್ನು ಬೋಧಿಸುವವನಿಗೆ ಏನ್ ಹೇಳ್ತಾನಂದ್ರೆ, ಹೋಗು, ನೀನು ಇದೇ ತರ ಮಾಡು, ಅಂದ್ರೆ ನಿನ್ನ ನೆರೆಯವರನ್ನು ನೀನು ಪ್ರೀತಿಸಬೇಕು, ನಿನ್ನ ನೆರೆಯವರನ್ನು ನೀನು ಇದೇ ತರ ಆರೈಕೆ ಮಾಡ್ಬೇಕು, ನಿನ್ನ ನೆರೆಯವರನ್ನು ನೀನು ಇದೇ ತರ ತಳ್ಳಿ ಇಡದೆ, ಅವನನ್ನು ಒಡೆಯದೆ, ಅವನಿಗೇನು ಮಾಡದೆ ನೀನು ಇದೇ ತರ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಆ ಧರ್ಮವನ್ನು ಬೋಧಿಸುವವನಿಗೆ ಹೇಳ್ತಾನೆ.
ಅಲ್ಲೆಲ್ಲೂ ಕತೆ ಅರ್ಥ ಆಯ್ತಾ? ಆವಾಗ ಆ ಧರ್ಮಶಾಸ್ತ್ರನು ಏನ್ ಮಾಡ್ದ ಅಂತ ನಮಗೂ ಗೊತ್ತಿಲ್ಲ. ಅವನ ದಾರಿಗೆ ಅವನೋದೆ ಯೇಸು ಸ್ವಾಮಿ ದಾರಿಗೆ ಬಂದ. ಅಲ್ಲೆಲ್ಲೂಯ್ಯ. ಈ ಕಥೆಯಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ನೆರೆಯವರನ್ನು ನಾವು ಪ್ರೀತಿಸಬೇಕು. ಯೇಸು ಸ್ವಾಮಿ ಹೇಳಿದ ಪ್ರಕಾರ ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು. ನಾವು ಯಾರನ್ನು ನಮ್ಮ ಸ್ಕೂಲ್ಗಳಲ್ಲಿ ತುಂಬಾ ನಾನು ಮಾಡಿದ್ದೀನಿ. ನಾನು ಒಂದು ಕ್ವಶನ್ ಕೇಳ್ತೀನಿ, ನಿಮ್ಗೆ ಯಾರಿಗಾದ್ರೂ ಅಂದ್ರೆ ವೈರಿಗಳು ಶತ್ರುಗಳಿದ್ದಾರಾ? ಶತ್ರುಗಳಿರ್ಲಿಲ್ವಾ? ಇಲ್ಲ, ನನಗಿದ್ರು. ನನಗೆ ತುಂಬಾ ಶತ್ರುಗಳಿದ್ರು ನನ್ನ ಜೀವಿತದಲ್ಲಿ. ನಿಮಗೆ ಯಾರಿಗೂ ಇಲ್ವಾ ಶತ್ರುಗಳು? ಹಂಗಂದ್ರೆ ನೀವೆಲ್ಲ ಒಳ್ಳೆಯವ್ರು ಅನ್ಸುತ್ತೆ ನನಗಿಂತ. ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ನ ಶತ್ರುಗಳನ್ನು ನಿನ್ನಂತೆಯೇ ಪ್ರೀತಿಸು ಅಂತ. ನಾವು ಒಂದು ಕ್ರಿಸ್ತಿಯ ಜೀವಿತದಲ್ಲಿ ಇರುವಾಗ ನಮಗೆ ಯಾವುದೇ ರೀತಿಯಾಗಿ ಶತ್ರುತನ, ಕೋಪ, ವೈರಾಗ್ಯ ಯಾವುದು ಯಾರ ಮೇಲೇನೆ ಇರಬಾರ್ದು. ನಮ್ಮ ತಂದೆ ತಾಯಿಗಳನ್ನು ನಾವು ಗೌರವಿಸಬೇಕು. ನಾವು ಸುಳ್ಳು ಹೇಳ್ಬಾರ್ದು, ಕದಿಬಾರ್ದು, ಮತ್ತೊಬ್ಬರ ಮೇಲೆ ಚಾಡಿ ಹೇಳ್ಬಾರ್ದು, ಸುಳ್ಳು ಸಾಕ್ಷಿ ಹೇಳ್ಬಾರ್ದು ಅಲ್ವಾ? ಸಮಾರ್ಯದವನು ಏನ್ ಮಾಡಿದ? ಸಮಾರ್ಯದವನು ಯಾರು ಅವನನ್ನು ಹತ್ರ ಸೇರಿಸ್ತಿರ್ಲಿಲ್ಲ. ಸಮಾರ್ಯದ ಪಟ್ಟಣವೇ ಒಂದು ಸಪರೇಟ್ ಆಗಿತ್ತು. ಅವರನ್ನು ಎಲ್ಲರೂ ಯಹೂದ್ಯರಾಗಲಿ, ಲೇವಿಯರಾಗಲಿ, ಯಾಜಕರಾಗಲಿ ಅವರೆಲ್ಲರೂ ಸಮಾರ್ಯದವರನ್ನೆಲ್ಲ ತಳ್ಳಿ ಬಿಟ್ಟಿದ್ರು. ಅವರನ್ನು ಹತ್ರ ಸೇರಿಸ್ತಿಲ್ಲ. ಆದ್ರೆ ಆ ಸಮಾರ್ಯದವನು ಏನ್ ಮಾಡಿದ್ರು? ಆ ಯಾಜಕನಿಗೆ ಆ ಒಂದು ಯಹೂದ್ಯನಿಗೆ ಸಹಾಯ ಮಾಡ್ಲಿಕ್ಕೆ ಬಂದನು. ಅದೇ ದೇವರು ತೋರಿಸುವಂತ ಪ್ರೀತಿ ಅಲ್ವಾ? ದೇವರು ಸಹ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಈ ಲೋಕಕ್ಕೋಸ್ಕರ ಅವನು ಬಂದು ನಮಗೋಸ್ಕರ ಜೀವವನ್ನು ಕೊಟ್ಟನು ಅಲ್ವಾ? ಅದೇ ರೀತಿಯಾಗಿ ನಾವು ಸಹ ನಮ್ಮ ನೆರೆಯವರನ್ನು ನಾವು ಪ್ರೀತಿಸಬೇಕು. ನೆರೆಯವರನ್ನು ನಾವು ಸನ್ಮಾನಿಸಬೇಕು. ಅವರಿಗೆ ಆರೈಕೆ ಮಾಡಬೇಕು. ಒಬ್ರು ಕಷ್ಟದಲ್ಲಿರುವಾಗ ನಾವು ಅವರಿಗೆ ಸಂತೈಸ್ಬೇಕು. ನಾವು ಆರೈಕೆ ಮಾಡ್ಬೇಕು. ಅವರಿಗೆ ಪ್ರೀತಿ ತೋರಿಸ್ಬೇಕು ಅಲ್ವಾ? ಅವ್ರು ನಮಗೆ ಕೆಟ್ಟದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಕೆಟ್ಟದ್ ಮಾಡ್ಬಾರ್ದು. ಅವ್ರು ನಮ್ಗೆ ಕೊಡಿದ್ರು ಅಂತ ನಾವು ತಿರುಗಿಸಿ ಹೊಡಿಬಾರ್ದು. ಅವ್ರು ನಮ್ಗೆ ಸುಳ್ಳು ಹೇಳಿದ್ರು ಅಂತ ನಾವು ತಿರುಗಿಸಿ ಸುಳ್ಳು ಹೇಳ್ಬಾರ್ದು. ಅವ್ರು ಏನ್ ಮಾಡಿದ್ರು ನಾವು ಒಳ್ಳೇದನ್ನೇ ಮಾಡ್ಬೇಕೆಂದು ದೇವರ ಈ ಸಮಯದ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದನು. ಕತೆ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಸಭೆಗೆ ಬರ್ತಾ ಇರುವ ನಾವು, ದೇವರ ಮಕ್ಕಳಾಗಿರುವ ನಮಗೆ ನೆರೆಯವರು ಯಾರು? ದಾರಿಯಲ್ಲಿ ಒಬ್ಬನು ಬಿದ್ದಿದ್ದಾನೆ. ಯಹೂದಿನಿಗೆ ಸಹಾಯ ಮಾಡಲಿಲ್ಲ. ಹಾಗಾದ್ರೆ ವೈರಿಯಾಗಿರುವವರು ಅವರಿಗೆ ಸಹಾಯ ಮಾಡಿದರು. ಹಾಗಾದ್ರೆ ನಾವು ಯಾರಾದ್ರೂ ಒಬ್ಬರಿಗೆ ಸಹಾಯ ಬೇಕಂದ್ರೆ ಇವ್ರು ಯಾವ ಧರ್ಮದಲ್ಲಿ ಇರುವವರು, ಇವ್ರು ಯಾವ್ದು ಜಾತಿ, ಇದೆಲ್ಲ ನಾವು ಏನ್ ಮಾಡಬಾರದು, ನೋಡಬಾರದು. ಅಲ್ಲೆಲ್ಲೂಯ್ಯ. ಎಷ್ಟೋ ಸಾರಿ ನಾವು ಇವ್ರು ನಮ್ಮವರ, ಇವ್ರು ನಮ್ಮ ಸ್ಟೇಟ್ ಅವರ, ಇವ್ರು ನಮ್ಮ ಭಾಷೆ ಮಾತನಾಡ್ತಾರ, ಇಲ್ಲ ಇವರು ಬೇರೆ ಜಾತಿನ, ಇಲ್ಲ ಬೇರೆ ಧರ್ಮದಲ್ಲಿರೋರ, ಇದೆಲ್ಲ ನೋಡಬಾರದು. ಕ್ರಿಸ್ತನ ಪ್ರೀತಿ ಎಲ್ಲರಿಗೂ ದೇವರು ಮಳೆ ಹಾಗೆ ಸುರಿಸ್ತಾರೆ. ಅಲ್ಲೆಲ್ಲೂಯ್ಯ. ನೋಡಿದ್ರೆ ಮಳೆ ಬೀಳುವಾಗ ಬರೀ ಕೃಷಿಯ ಮೇಲೆ ಮಾತ್ರ ಬೀಳ್ತಾ, ಎಲ್ಲರ ಮೇಲೆ ತಾನೇ ಬೀಳೋದು. ಸೂರ್ಯಗ್ರಹಣಗಳು ಅದು ಕೂಡ ಹಂಗೇನೆ ಇರುವಾಗ ದೇವರ ಪ್ರೀತಿ, ಯೇಸು ಕರ್ತನು ನಮಗೋಸ್ಕರ ಮಾತ್ರ ಪ್ರಾಣ ಕೊಟ್ಟಿದ್ದಾರೆ, ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಇಡೀ ಲೋಕಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರಲ್ಲ. ಹಾಗೆ ಇರುವಾಗ ನಾವು ಕೂಡ ಚರ್ಚ್ಗೆ ಬರುವವರು ಒಂದು ಎಕ್ಸಾಂಪಲ್ ಆಗಿ ಇರಬೇಕು, ಉದಾಹರಣೆಯಾಗಿ ಇರಬೇಕು. ನೀವು ಬದುಕುತ್ತಾ ಇರುವ ಸ್ಥಳದಲ್ಲಿ, ಮನೆಯಲ್ಲಿ, ಸಭೆಯಲ್ಲಿ, ಸ್ಕೂಲಲ್ಲಿ, ಕೆಲಸ ಮಾಡೋ ಸ್ಥಳದಲ್ಲಿ ನೀವು ಈ ತರ ಅಗತ್ಯತೆಗಳು ನಿಮ್ ಕಣ್ಣು ಮುಂದೆ ಬಂದೇ ಬರುತ್ತಾರೆ. ಅಂತವರಿಗೆ ನೀವು ಏನು ತೋರಿಸಬೇಕು? ಅಳತೆ ಇಲ್ಲದೆ ಪ್ರೀತಿಯನ್ನು ತೋರಿಸುವರಾಗಿರ್ಬೇಕು. ಆ ಸಮಾರ್ಯದವನು ಅವನನ್ನು ಕರ್ಕೊಂಡು ಹೋಗಿ ಛತ್ರದಲ್ಲಿ ರಾತ್ರಿ ಎಲ್ಲ ಆರೈಕೆ ಮಾಡಿದನು. ಚೆನ್ನಾಗಿ ಓದಿದ್ರೆ ಅಲ್ಲಿ ನಮ್ಗೆ ಅರ್ಥವಾಗುತ್ತೆ. ರಾತ್ರಿ ಎಲ್ಲ ಅವನ ಜೊತೆಯಲ್ಲಿ ಇದ್ದು ಅವನನ್ನು ನೋಡಿಕೊಂಡರು. ಆಮೇಲೆ ಅವನ ಮುಂಚಾಣೆಯಲ್ಲಿ ಹೋಗುವಾಗ ಹಣವನ್ನು ಕೊಟ್ಬಿಟ್ಟು, ನೋಡಿಕೊಳ್ಳಿರಿ, ತಿರ್ಗಾ ಬರುತ್ತೇನೆ, ಬರುವಾಗ ನಿಮಗೆ ಇನ್ನೂ ಬೇಕಾದ್ರೆ ನಾನು ಅದನ್ನು ವಾಪಸ್ ಕೊಡ್ತೇನೆ ಅಂತ ಹೇಳಿಬಿಟ್ಟು ಹೋದನು. ಆ ರೀತಿಯಲ್ಲಿ ನಾವು ಕೂಡ ನಮ್ಮ ಕಣ್ಣು ಮುಂದೆ ಬರುವವರು, ಜೊತೆಯಲ್ಲಿರುವವರು, ಜೊತೆಯಲ್ಲಿ ಓದುವವರು, ಮನೆಯಲ್ಲಿ ತಂದೆ ತಾಯಿಗೆ, ಜೊತೆಯಲ್ಲಿರುವ ಸಹೋದರ ಸಹೋದರಿಗೆ ಈ ತರ ಪರಿಸ್ಥಿತಿಗಳು ಬರ್ಬೋದು, ಅವ್ರಿಗೂ ಸಹಾಯ ಮಾಡಬೇಕು. ಮೊದಲು ನೀವು ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಪ್ರೀತಿಯನ್ನು? ಮನೆಯಲ್ಲಿ. ಮದರ್ ತೆರೇಸಾ ಹೇಳಿದ್ರು, ನಿಮ್ಮ ಪ್ರೀತಿಯನ್ನು ಎಲ್ಲಿ ಪ್ರಾರಂಭಿಸಬೇಕು? ಮನೆಯಲ್ಲಿ ಮೊದಲು ಪ್ರಾಕ್ಟೀಸ್ ಮಾಡಿ. ಕೆಲವೊಂದು ಜನರು ಹೊರಗಡೆ ಎಲ್ಲರಿಗೂ ಒಳ್ಳೆ ಸಹಾಯ ಮಾಡ್ತಾರೆ, ಬಟ್ ಮನೆಯಲ್ಲಿ ಎಲ್ಲರ ಜೊತೆಗೂ ಕಡಗಡಿರ್ತಾರೆ. ಬಟ್ ನಾವು ಮನೆಯಲ್ಲಿ ಪ್ರೀತಿ ತೋರಿಸಬೇಕು. ಕೆಲಸ ಮಾಡುವ ಸ್ಕೂಲಲ್ಲಿ ಎಲ್ಲ ಕಡೆ ನಾವು ಏನ್ ಮಾಡ್ಬೇಕು? ಪಕ್ಷಪಾತ ಇಲ್ಲದೆ ಎಲ್ಲರಿಗೂ ನಾವು ಪ್ರೀತಿ ತೋರಿಸುವರಾಗಿ ಇರಬೇಕು. ಅವ್ರು ಹೇಳಿಕೊಟ್ರಲ್ಲ, ನಾವು ಪ್ರೀತಿ ತೋರಿಸುವಾಗ ನಾವು ನಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವಾಗ ತಂದೆ ತಾಯಿಯನ್ನು ಸನ್ಮಾನಿಸುವೆವು, ಕೊಲೆ ಮಾಡಲ್ಲ, ತಪ್ಪು ಮಾಡಲ್ಲ, ಬೇರೆಲ್ಲ ಮಾಡಲ್ಲ,
ಅವ್ರಿಗೆ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳಲ್ಲ, ಕದಿಯೋದಿಲ್ಲ, ಯಾರ ಸೊತ್ತು ಯಾವುದು ವಸ್ತುಗಳಿಗೂ ನಾವು ದುರಾಶೆ ಪಡುವುದಿಲ್ಲ. ಹಾಗಾದ್ರೆ ಪ್ರೀತಿಸುವ ಇನ್ನೊಬ್ಬರಿಗೆ ಕೇಡು ಮಾಡುವುದೇ ಇಲ್ಲ. ನೀವು ಈ ಭಾರತ ದೇಶದಲ್ಲಿ ದೇಶವನ್ನು ಪ್ರೀತಿಸುವರಾಗಿರುವಿರಿ. ಹಂಗಾದ್ರೆ ಈ ದೇಶದಲ್ಲಿ ಕೋರ್ಟ್ ಅಲ್ಲಿ ಏನೇನು ಕೇಸ್ ನಡೀತಾ ಇದೆ ಹೋಗಿ ನೋಡಿದ್ರೆ, ಕಳ್ಳತನ ಮಾಡಿದವನು, ಸುಳ್ಳು ಸಾಕ್ಷಿ ಹೇಳಿದವನು, ಕೊಲೆ ಮಾಡಿದವನು, ವ್ಯಭಿಚಾರ ಮಾಡಿದವನು, ಇವರೆಲ್ಲ ತಂದೆ ತಾಯಿಯನ್ನು ದಾರಿಯಲ್ಲಿ ಬಿಟ್ಟವನು, ಬೇಡ ಇದರ ಸೊತ್ತಿಗೆ ಬರುವ ಆಸೆಯಿಂದ ಕೊಲೆ ಮಾಡಿದವನು, ವಂಚನೆ ಮಾಡಿದವನು, ಇದೇ ಜಾಸ್ತಿ ಕೇಸ್ ಇರೋದು. ನಾವು ನಮ್ಮನ್ನು ಹಾಗೆ ಇದರನ್ನು ಪ್ರೀತಿಸುವಾಗ ಇದರಲ್ಲಿ ಯಾವುದನ್ನು ನಾವು ಮಾಡೋದೇ ಇಲ್ಲ. ಅಂದ್ರೆ ನಾವು ಸೂಪರ್ ಸಿಟಿಸನ್ ಆಗಿಬಿಡ್ತೇವೆ. ಈ ಕಂಟ್ರಿಯಲ್ಲಿ ಸೂಪರ್ ಸಿಟಿಸನ್ಸ್ ನಾವೇ. ದೇಶಕ್ಕೂ ನಾವು ಆಶೀರ್ವಾದ ನಿಧಿಯಾಗಿರುವೆ. ನೀವು ದೇಶಕ್ಕೆ ಆಶೀರ್ವಾದ ನಿಧಿ ಇರಬೇಕಂತ ಆಸೆ ಇದೆಯಾ? ವಾಂಟ್ ಟು ಬಿ ಎ ಬ್ಲೆಸ್ಸಿಂಗ್ ಯುವರ್ ಕಂಟ್ರಿ? ಎಸ್. ಎಲ್ಲ ಹಿಂಬಾಲಿಸಿರಿ. ನೀವು ದೇಶದಲ್ಲಿ ಒಂದು ಒಳ್ಳೆಯ ಸಿಟಿಸನ್ ಆಗಿ, ನಾವು ದೇಶವನ್ನು ಪ್ರೀತಿಸಲು ಹೇಳಿದ್ರೆ ನಾವು ಅದನ್ನು ಕ್ರಿಯೆಗಳಲ್ಲಿ ಪ್ರೀತಿ ಮುಖಾಂತರ ತೋರಿಸಿ ನಮ್ಮ ಅಪ್ಪರ ನಾಮವನ್ನು ಮಹಿಮೆಪಡಿಸೋಣ. ಗಾಡ್ ಬ್ಲೆಸ್. ಎಲ್ಲಾ ರೀತಿಯ ಕರ್ತನೆ ನಿಮಗೆ ಮಹಿಮೆ ಸಲ್ಲಿಸೋದಾಗಿರ್ತಾರೆ ಕರ್ತನೆ ಸ್ವಾಮಿ. ಇಲ್ಲಿ ಕೂಡಿ ಬಂದಂತ ಪ್ರತಿಯೊಂದು ಮಕ್ಕಳು ಸ್ವಾಮಿ, ಅವರಿಗೆ ಕರ್ತನೆ ವಾಕ್ಯಗಳನ್ನು ಹೃದಯದಲ್ಲಿ ಸ್ವಾಮಿ ನೀನು ಹೋಗಿ ವಾಸ ಮಾಡುವಂತೆ, ಅವರ ಜೀವಿತಗಳನ್ನು ಅಪ್ಪ ನಿನಗೆ ಒಪ್ಪಿಸಿಕೊಡುವಂತೆ, ಮುಂದೆ ನಿನಗೋಸ್ಕರ ಬದುಕುವಂತೆ, ಅವರ ಜೀವಿತಗಳಲ್ಲಿ ವ್ಯತ್ಯಾಸ ಉಂಟಾಗುವಂತೆ ಅಪ್ಪ, ಒಂದು ಎಲ್ಲಾ ರೀತಿಯಾಗಿ ಕರ್ತನೆ ಅವ್ರ ಇಂಪ್ಯಾಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗುವಂತ ನೀವು ಕೃಪೆ ಮಾಡು ಕರ್ತನೆ ಸ್ವಾಮಿ. ಹೌದು ಕರ್ತನೆ, ಬಂದಿರೋ ಮಕ್ಕಳು ಸ್ವಾಮಿ ಎಲ್ಲಾ ರೀತಿಯಾಗಿ ಎಂಜಾಯ್ ಮಾಡಿ ಕರ್ತನೆ ಸ್ವಾಮಿ, ಒಳ್ಳೇದಾಗಿ ಕರ್ತನೆ ಸ್ವಾಮಿ ಹೇಳಿಕೊಟ್ಟದನ್ನ ಕೇಳಿ ಅಪ್ಪ ಕಲಿತು ಅದರಂತೆ ಈ ದಿನಗಳಲ್ಲಿ ನಡೆಯುವಂತೆ ನೀವು ಕೃಪೆ ಮಾಡು ಸ್ವಾಮಿ. ಅದೇ ರೀತಿ ಕರ್ತನೆ ಸ್ವಾಮಿ, ಈ ಮಕ್ಕಳ ಮುಖಾಂತರ ಅವರ ಕುಟುಂಬದ ತಂದೆ ತಾಯಿ ಕೂಡ ರಕ್ಷಣೆಗೆ ಬರಬೇಕು. ಅವರಿಗಿರುವಂತ ಕಷ್ಟಗಳು ಅಪ್ಪ ಎಲ್ಲಾ ರೀತಿಯಾಗಿ ಅಪ್ಪ ದೂರವಾಗಬೇಕು ಸ್ವಾಮಿ. ದೇವರ ಅಪ್ಪ ನಿಮ್ಮ ದಾರಿಗಳಲ್ಲಿ ನಡೆಯುವಂತೆ ಭಯಭಕ್ತಿಯಿಂದ ಸ್ವಾಮಿ ಅಪ್ಪ, ಪಾಪವನ್ನು ಬಿಟ್ಟು ಅಪ್ಪ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತೆ ಕೃಪೆ ಮಾಡು. ಯಾವಾಗಲೂ ಸಭೆಗಳಿಗೆ ಮುಂದಿನ ದಿನಗಳಲ್ಲಿ ಬರುವಂತೆ ಕೃಪೆ ಮಾಡು ಸ್ವಾಮಿ. ಈ ಮಕ್ಕಳನ್ನ ಆಶೀರ್ವಾದ ಮಾಡಿ ನಾನು ಕಳಿಸ್ತೀನಿ ಸ್ವಾಮಿ. ಅದೇ ರೀತಿ ಕರ್ತನೆ ನಾಳೆ ಕೂಡ ಅಪ್ಪ ನಡೆಯುವಂತ ಪ್ರೋಗ್ರಾಮ್ ಆಶೀರ್ವಾದ ಮಾಡು. ಎಲ್ಲಾ ರೀತಿಯಾಗಿ ಎಲ್ಲಾ ಜಾಗಗಳಿಂದ ಸ್ವಾಮಿ ಮಕ್ಕಳು ಬರುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಅವರು ಕೂಡ ಅಪ್ಪ ಎಲ್ಲ ರೀತಿಯಾಗಿ ಕಂಡುಕೊಳ್ಳುವಂತೆ, ಅಟೆಂಡ್ ಮಾಡಿ ಎಂಜಾಯ್ ಮಾಡಿ ಕರ್ತನೆ ಸ್ವಾಮಿ. ಎಲ್ಲಾ ರೀತಿಯಾಗಿ ಆಶೀರ್ವಾದ ಹೊಂದಿ ಹೋಗುವಂತೆ ಕೃಪೆ ಮಾಡು ಸ್ವಾಮಿ. ಈ ವಿಡಿಯೋಸ್ ನಡೆಸೋದಕ್ಕೆ ಬಂದಂತ ಕರ್ತನೆ ಸ್ವಾಮಿ ಅಪ್ಪ, ರೂರಲ್ ಪಾಸ್ಟರ್ ಮತ್ತೆ ನಂದಿನಿ ಮ್ಯಾಮ್ ಕರ್ತನೆ ಅಪ್ಪ, ಇವಳಿಗಪ್ಪ ಅವ್ರ ಸ್ಟೂಡೆಂಟ್ಸ್ ನ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಟ್ಟು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅವ್ರನ್ನ ಕೂಡ ಆಶೀರ್ವಾದ ಮಾಡು ಕರ್ತನೆ. ಆ ಒಂದು ಅಪ್ಪ ಸ್ವಾಮಿ ಅವ್ರ ಕುಟುಂಬವನ್ನು ನೆನೆಸಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರು ಮಾಡ್ತಿರುವಂತ ಪ್ರಯಾಸಗಳು ಕಷ್ಟಗಳು ಸ್ವಾಮಿ ಎಲ್ಲಾ ರೀತಿಯಾಗಿ ಕರ್ತನೆ ಅವ್ರಿಗೆ ಬೇಕಾದ ಪ್ರತಿಫಲಗಳನ್ನು ಕೊಡು ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡಿ ಇನ್ನೆಚ್ಚಾಗಿ ಸೇವೆಗಳಲ್ಲಿ ಉಪಯೋಗಿಸುವ ಕರ್ತನೆ. ಯಾವ ಕೊರತೆಯೂ ಬಾರದಂತೆ ನೋಡಿಕೊ ಸ್ವಾಮಿ. ಅವ್ರಿಗಿರುವಂತ ಮಿನಿಸ್ಟ್ರಿ ಕೂಡ ಆ ಜಾಗದಲ್ಲಿ ವಿಜಯನಗರದಲ್ಲಿ ಆಶೀರ್ವಾದ ಮಾಡು. ಸಭೆ ತುಂಬಲ್ಪಡುವಂತ ಹೊಸ ಜಾಗದಲ್ಲಿ ಹೊಸ ಸಭೆಯನ್ನು ಕಟ್ಟಲ್ಪಡುವಂತೆ ನೀನು ಕೃಪೆ ಮಾಡಿ ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅನೇಕರಿಗೆ ದೇವರ ಕಡೆ ತಿರುಗಿಕೊಳ್ಳುವಂತೆ ಅವ್ರನ್ನ ಉಪಯೋಗಿಸುವ ಕರ್ತನೆ ಸ್ವಾಮಿ. ಅನೇಕರಿಗೆ ಸಹಾಯ ಮಾಡೋದಕ್ಕೆ ಅವ್ರನ್ನ ಉಪಯೋಗಿಸುವ ಕರ್ತನೆ ಸ್ವಾಮಿ. ಅನೇಕರನ್ನ ಕರ್ತನೆ ಸ್ವಾಮಿ ಯೌವನಸ್ಥರನ್ನ ದೇವರಲ್ಲಿ ಭಯಭಕ್ತಿಯಾಗಿ ಬೆಳೆಸುವಂತೆ ನೀನು ಕೃಪೆ ಮಾಡು, ಆಶೀರ್ವಾದ ಮಾಡು ಕರ್ತನೆ. ಆ ರೀತಿಯಾಗಿ ಅವ್ರನ್ನ ಶಕ್ತವಾಗಿ ಉಪಯೋಗಿಸಿ ನಡೆಸಬೇಕಾಗಿ ಸ್ತೋತ್ರ ಕರ್ತನೆ. ಅವರಪ್ಪ ಎಲ್ಲರೂ ಹಿಂದಿರುಗುವಾಗ ನಿನ್ನ ಕೃಪೆ ಅವರ ಸಂಗಡದಲ್ಲಿ ಸ್ವಾಮಿ. ಶಾಂತಿ ಸಮಾಧಾನ ಅವರ ಸಂಗಡ ಹೋಗಲಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ನಿನ್ನ ಕೈಗಳು ಒಪ್ಪಿಸಿಕೊಟ್ಟು ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.